ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿರೋ ಎಷ್ಟೋ ಜನಕ್ಕೆ ಈ ವಿಷಯದ ಬಗ್ಗೆ ಗೊತ್ತಿರಲ್ಲ. ಏನಂದ್ರೆ ಕಂಪನಿಗಳು ದುಡ್ಡು ಹೆಂಗ್ ಮಾಡ್ತವೆ ಅನ್ನೋದು. ಎಲ್ಲರೂ ಅನ್ಕೋತಾರೆ ನಾವು ನೀವು ಶೇರ್ಸ್ ನ ಬೈ ಸೆಲ್ ಮಾಡೋದ್ರಿಂದ ಕಂಪನಿ ಪ್ರಾಫಿಟ್ ಮಾಡುತ್ತೆ, ಗ್ರೋ ಆಗುತ್ತೆ ಅಂತ. ಆದ್ರೆ ನಿಜ ಏನಂದ್ರೆ ಜಗತ್ತಲ್ಲಿ ಯಾವುದೇ ಒಂದು ಕಂಪನಿ ಕೂಡ ಶೇರ್ಸ್ ನ ಬೈ ಸೆಲ್ ಮಾಡೋದ್ರಿಂದ ಒಂದೇ ಒಂದು ರೂಪಾಯಿ ಕೂಡ ದುಡ್ಡು ಮಾಡಲ್ಲ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವೇನಾದ್ರೂ ಇನ್ಫೋಸಿಸ್ ಶೇರ್ಸ್ ನ ಬೈ ಮಾಡ್ತಿದೀವಿ ಅಂದ್ರೆ ಅದ್ರ ದುಡ್ಡು ಕಂಪ್ಲೀಟ್ ಆಗಿ ಸೆಲ್ ಮಾಡೋರ್ ಪಾಕೆಟ್ ಗೆ ಹೋಗುತ್ತೆ ಹೊರತು ಯಾವುದೇ ಕಂಪನಿ ಅಕೌಂಟ್ ಗೆ ಹೋಗಲ್ಲ. ಹಾಗಾದ್ರೆ ಈ ಕಂಪನಿಗಳು ಗ್ರೋ ಆಗೋದು ಹೆಂಗೆ? ಕಂಪನಿಗಳು ನಿಜವಾಗ್ಲೂ ದುಡ್ಡು ಮಾಡ್ಬೇಕಂದ್ರೆ ಅವರಿಗೆ 4 ದಾರಿಗಳು ಇರ್ತವೆ. ಮೊದಲನೇದು IPO, ಎರಡನೇದು FPO, ಮೂರನೇದು QIP ಮತ್ತೆ 4ನೇದು ರೈಟ್ ಇಶ್ಯೂ. ಈ 4 ದಾರಿಗಳಿಂದ ಕಂಪನಿ ದುಡ್ಡು ಮಾಡಿ ಗ್ರೋತ್ ಆಗುತ್ತೆ. ಆದ್ರೂ ಕೂಡ ಈ ಕಂಪನಿ ಪ್ರಮೋಟರ್ಸ್ ಗಳು ಯಾವಾಗ್ಲೂ ಶೇರ್ ಪ್ರೈಸ್ ಇಂದ ಬಿದ್ದಿರ್ತಾರೆ. ಯಾಕೆ ಗೊತ್ತಾ? ಯಾವಾಗ ಶೇರ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಆ ಪ್ರಮೋಟರ್ ಗಳ ಪರ್ಸನಲ್ ನೆಟ್ವರ್ಕ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅದಾನಿ ಅಂಬಾನಿ ಏನಾದ್ರೂ ಭಾರತದ ರಿಚೆಸ್ಟ್ ಪರ್ಸನ್ಸ್ ಆಗ್ಬೇಕು ಅಂದ್ರೆ ಅವರ ಪರ್ಸನಲ್ ನೆಟ್ವರ್ಕ್ ಮೇಲೆ ಹೋಗ್ಬೇಕು, ಅಂದ್ರೆ ಈ ಶೇರ್ಸ್. ಯಾಕಂದ್ರೆ ಅವರ ಕಂಪನಿಯ ಮೆಜಾರಿಟಿ ಶೇರ್ಸ್ ಅವ್ರ ಹತ್ರ ಇರುತ್ತೆ. ಈ ಶೇರ್ ಪ್ರೈಸ್ ಏನಾದ್ರೂ 5 ಪಟ್ಟು 10 ಪಟ್ಟು ಮೇಲೆ ಹೋದ್ರೆ ಅವರ ಪರ್ಸನಲ್ ನೆಟ್ವರ್ಕ್ ಕೂಡ ಅಷ್ಟೇ ಮೇಲೆ ಹೋಗುತ್ತೆ. ನಿಜವಾಗ್ಲೂ ಕಂಪನಿಗಳು ದುಡ್ಡು ಮಾಡೋದು ಹಿಂಗೆ. ಕಂಪನಿಯ ಶೇರ್ಸ್ ಬೈ ಸೆಲ್ ಆಗೋದ್ರ ಮುಖಾಂತರ ಕಂಪನಿ ಗ್ರೋ ಆಗಲ್ಲ. ಕಂಪನಿ ಗ್ರೋ ಆಗೋದ್ರ ಮೇಲೆ ಶೇರ್ ಪ್ರೈಸ್ ಮೇಲೆ ಕೆಳಗೆ ಹೋಗೋದು ಡಿಸೈಡ್ ಆಗೋದು. ಈ IPO ಅಂದ್ರೇನು, FPO ಅಂದ್ರೇನು ತಿಳ್ಕೊಬೇಕು ಅಂತ ಇರೋರು ಕೆಳಗಡೆ ಕಾಮೆಂಟ್ ಮಾಡಿ, ನಾವು ಪ್ರತಿಯೊಂದ್ರ ಬಗ್ಗೆನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತೀವಿ.